Sir, nothing to worry. Within 2 days, we'll be all right. ಏಯ್ ಏನ್ ಕೆಲಸ ಮಾಡ್ತೀರಾ? ನಿಮ್ಗೆಲ್ಲ ಜವಾಬ್ದಾರಿ ಅನ್ನೋದೇ ಇಲ್ಲ ಅಲ್ವಾ? ದಮಯಂತಿ, ಯಾರೂ ಇಂಥದನ್ನೆಲ್ಲ ಬೇಕು ಅಂತ ಮಾಡೋದಿಲ್ಲ. ಏನೋ ಮೊಳೆ ಲೂಸ್ ಆಗಿ ಕಳಚಿ ಬಿದ್ದಿರಬೇಕು ಅಷ್ಟೇ. ಕೈ ತೊಳ್ಕೊಳಪ್ಪ, ಊಟ ಕೊಡ್ತೀನಿ. ಅಲ್ಲಪ್ಪ, ಅವಳಿಗೆ ನೀನು ನೆರಳು ಕಂಡ್ರು ಆಗಲ್ಲ ಅಂತ ಗೊತ್ತಿದ್ರು ಮತ್ತೆ ಯಾಕೆ ಅವಳು ಮುಂದೆ ಹೋಗಿ ನಿಂತ್ಕೋತೀಯಾ? ನೀನು ನಿಂತ್ಕೋಬೇಕಾಗತ್ತೆ. ಏನ್ ಹೇಳ್ತಿದ್ಯಪ್ಪ ನೀನು? ಅಪ್ಪ ಇದ್ರು ಇಲ್ದೇ ಇರೋವಾಗ ಬದುಕ್ಬೇಕಲ್ಲ ನಾನು? ಇಲ್ಲಿ ಚಿಕ್ಕಪ್ಪ ಚಿಕ್ಕಮ್ಮಂಗೆ ಭಾರ ಆಗಿ ಬದುಕ್ತಾ ಇದ್ದೀನಿ. ನೀನ್ ಮಾಡಿರೋ ಸಾಲನ ಚಿಕ್ಕಪ್ಪ ತೀರಿಸ್ತಿದ್ದಾರೆ. ನಾನಾದ್ರೂ ಸಿಟಿಗೆ ಹೋಗಿ ಸಂಪಾದನೆ ಮಾಡಿ ಸಾಲ ತೀರ್ಸೋಣ. ಕವಡೆ ಕೇಳು, ಉತ್ತರ ಕೊಡುತ್ತೆ. ಕಣ್ಮುಂದೆ ಇರೋ ನೀನೇ ಉತ್ತರ ಕೊಡಲ್ಲ, ಇನ್ ಜೀವ ಇಲ್ದೇ ಇರೋದು ಇದು ಉತ್ತರ ಕೊಡುತ್ತಾ? ನೋಡ್ದ್ಯಾ? ನೋಡ್ತಾ ಇದ್ದೀನಿ. ಏನು ಉತ್ತರ ಕೊಡ್ತಾ? ಅಮ್ಮ, ಈ ಫೋಟೋ ಆದಷ್ಟು ಬೇಗ ರೆಡಿ ಆಗಬೇಕು. ಇತ್ತ ಇನ್ನೇನು ಬಂದ್ಬಿಡ್ತಾಳಮ್ಮ. ಅವಳೇನಾದ್ರೂ ಫೋಟೋ ನೀ ಸ್ಥಿತಿಯಲ್ಲಿ ನೋಡಿದ್ರೆ. ನೀನು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನಾನೆಲ್ಲ ನೋಡ್ಕೋತೀನಿ. ನೀನು ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೋಪ್ಪ. ಅಮ್ಮ, ಫೋಟೋದು ಗ್ಲಾಸ್ ಹೊಡೆದೋಗಿದೆ ಅಷ್ಟೇ, ಫೋಟೋ ಏನೂ ಆಗಿಲ್ಲ. ಶಾನ್ವಿ, ಬಾ ಮಗುನ್ ಕರ್ಕೊಂಡು ಹೋಗು ಬಾ. ನಾನು ಚಿಕ್ಕ ವಯಸ್ಸಿಂದ ಕೇಳ್ತಾ ಇರೋದು ಎರಡೇ ಪ್ರಶ್ನೆ. ನಮ್ಮಮ್ಮ ಹೇಗ್ ಸತ್ರು? ಯಾವಾಗ್ಲೂ ಇದೇ ಮೌನ. ನನ್ನ ಅಕ್ಕ ಹೇಗ್ ಕಳ್ದೋದ್ಲು? ಅಂಬಿಕಾ, ದುರ್ಗಾ, ಬರೀ ಆಟ ಆಯ್ತಲ್ರೇ. ಏನಾದ್ರೂ ತಗೊಳ್ತೀರಾ ತಿನ್ನಕ್ಕೆ? ಅಂಬಿಕಾ, ಕಣ್ಣೆದ್ರಿಗೆ ಇರ್ಬೇಕು. ಕೇಳಿದ್ರು ನಿನ್ನಿಂದ ಉತ್ತರ ಸಿಗಲ್ಲ. ನನ್ಗಿವಾಗ ಗೊತ್ತಾಗ್ಲೇಬೇಕು. ಹೇಳಪ್ಪ. ಗುರುದ್ರೋಹ. ಗುರುದ್ರೋಹ. ಯಾರು ದ್ರೋಹ ಮಾಡಿದ್ರು?
ಅನ್ಕೊಂಡ ಹಾಗ ಅವಳಿಲ್ಲ. ಡೋಂಟ್ ವರಿ ಶರತ್, ಹಿತ ವಿಲ್ ಬಿ ಆಲ್ ರೈಟ್. ಮದನ್, ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಅಂಬಿಕನ್ ಫೋಟೋ ಅಲ್ಲಿರ್ಬೇಕು. ಮ್ಯಾಮ್, ಅದನ್ನ ನಾನು ಮಾಡಿಸ್ತೀನಿ. ಶರತ್ ಪ್ಲೀಸ್, ನನಗೆ ನಿಮ್ಮನ್ನ ಈ ಥರ ನೋಡೋಕ್ಕಾಗಲ್ಲ. ಯುನೋ, ನಾಳೆ ಬೆಳಗ್ಗೆ ಹಿತ ನೋಡೋದಕ್ಕಿಂತ ಮುಂಚೆ ಫ್ರೇಮಲ್ಲಿ ರೆಡಿ ಇರುತ್ತೆ. ಪ್ಲೀಸ್ ಟು ದಟ್ ಮಾಯಾ. ಮಾಯಾ, ನಮ್ಮ ಅಂಬಿಕಾ ಅಂದ್ರೆ ಎಷ್ಟು ಪ್ರೀತಿ ನಮ್ಮ ನಿನಗೆ. ಎಷ್ಟಾದ್ರೂ ಜೊತೆಗೆ ಬೆಳೆದವರಲ್ವಾ ಆಂಟಿ. ಅಂಬಿಕಾ ಇಲ್ಲ ಅಂದಿದ್ರೆ ನಾನಿವತ್ತು ಈ ಮನೇಲಿ ಇರೋಕ್ಕೆ ಆಗ್ತಿರ್ಲಿಲ್ಲ. ಎಲ್ಲೋ ಅನಾಥ ಆಗಿದ್ದವಳಿಗೆ ಇಷ್ಟು ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ ಅಂದರೆ ಅದಕ್ಕೆ ಅಂಬಿಕಾನೇ ಕಾರಣ. ಶರತ್, ಇವತ್ತು ನೀನು ಮನೇಲಿ ಇರಲಿಲ್ಲ ಅಂದಿದ್ರೆ ನನಗೇನಾಗ್ತಿತ್ತೋ ಏನೋ. ಪ್ಲೀಸ್. ಥ್ಯಾಂಕ್ ಯು ಕಂದ. ಬಾ, ಸ್ವಲ್ಪ ಹೊತ್ತು ರೆಸ್ಟ್ ತಗೋ. ಅಯ್ಯೋ, ದಿಗ್ಬಂಧನ. ನೋಡ್ಕೊಂಡು ಹೋಗಕ್ಕಾಗಲ್ವಾ? ದಿಗ್ಬಂಧನ ಹಾಕಿರೋದ್ರಿಂದ ಯಾವ ದುಷ್ಟಶಕ್ತಿನೂ ಮನೆಯೊಳಗಡೆ ಬರಲ್ಲ. ಭಾಸ್ಕರಡ, ನಮಗೆ ಬೈದ್ರಾ? ಗುರೂಜಿ ಅಮೃತೇಶ್ವರ ಕಾಪಾಡಿ ಅಂತಂದೆ. ನನ್ನ ಮಕ್ಕಳ ಸವಸ. ನನ್ನ ಹತ್ರ ಅವೆಲ್ಲ ಬೇಡ ಅಂತ ಹೇಳ್ಬಿಡವ. ದುಡ್ಡು ವಾಪಸ್ ಕೊಡೋದಿಲ್ಲ ರೀ. ಹೇಗೆ ದುಡ್ಡು ಇಸ್ಕೊಳ್ಬೇಕಾದ್ರೆ ಹೆಂಗೆ ಬಂದಿರ್ತಾರೋ ಹಂಗೇನೆ ದುಡ್ಡು ವಾಪಸ್ಸು ಕೊಡಬೇಕು. ಸಾಲ ಇಸ್ಕೊಳ್ಳುವಾಗ ನಾವೆಲ್ಲಿರ್ತೀವಿ ಅಲ್ಲಿ ಹುಡ್ಕೊಂಬಂದು ಇಸ್ಕೊಂತಾರೆ, ಕೊಡುವಾಗ ಮಾತ್ರ ಬಡ್ಡಿ ಇಟ್ಕೊಂಡ್ಬಿಡ್ತಾರ. ಮನೆವರೆಗೂ ಬಂದು ಹುಡ್ಕೊಂಬರಕ್ ನಮಗೆ ಗೊತ್ತಾಗೋದಿಲ್ವಾ? ಬಡ್ಡಿ ಭಾಸ್ಕರ ಬಂದಿದ್ದಾನೆ, ಬನ್ರಿ ಬೇಗ. ಸಮಂ ಜ್ಯೇಷ್ಠರಾಜಂ ಬ್ರಹ್ಮಣ. ಅಯ್ಯೋ, ನಿಮ್ ಪೂಜೆ ಗೀಜೆ ಎಲ್ಲ ಆಮೇಲೆ ಮಾಡೋರಂತೆ, ಬನ್ರಿ ಬೇಗ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಕಷ್ಟ ಅಂತ ಬಂದು ಕಾಸು ಕೇಳ್ತಾರೆ, ಕಾಸು ತೆಗೆದು ಕೊಟ್ರೆ ನಮ್ಗೆ ಕೈ ಕೊಡ್ತಾರೆ. ಮನೆ ಮಠ ಮಾರ್ಕೊಂಡು ಬೀದಿಲ್ ಬಿದ್ದಿರ್ಬೇಕು, ಹಂಗ್ ಮಾಡ್ಬಿಡ್ತೀನಿ. ನೀವ್ ಯಾಕ್ರ ಬಂದ್ರಿ? ಹೆದರ್ಕೊಳಲ್ವಾ? ಹೋಗಿ ಹೋಗಿ ಹೋಗಿ. ಅಕ್ಕಪಕ್ಕದವರೆಲ್ಲ ನೋಡ್ತಿದ್ದಾರೆ, ದಯವಿಟ್ಟು ಒಳಗ್ ಬಂದು ಮಾತಾಡಿ. ಏನ್ ಆಟ ಆಡ್ತಿದ್ದೀರಾ? ಏನೋ ಬಡವರು ಅಂತ ದುಡ್ಡು ಕೊಟ್ರೆ ಕೊಡೋದೇ ಕಮ್ಮಿ ಬಡ್ಡಿ, ಅದರಲ್ಲಿ ನಾಟಕಗಳು ಬೇರೆ. ಕ್ಷಮಿಸಿ, ತಾವು ಬಂದಾಗ ನಾನು ಪೂಜೆಯಲ್ಲಿದ್ದೆ. ಬಡ್ಡಿ ಟೈಮ್ ಟು ಟೈಮ್ ಬರ್ತಾ ಇರ್ಬೇಕು, ಇಲ್ಲಾಂದ್ರೆ ಬರೀ ಮನೆ ಅಲ್ಲ ಊರು ಬಿಟ್ಟು ಹೋಗೋಂಗ್ ಮಾಡ್ಬಿಡ್ತೀನಿ. ಹುಷಾರ್. ಇಲ್ಲ ಇಲ್ಲ, ಇದೊಂದು ಸಲ ಮಾತ್ರ ಹಾಗಾಗಿದೆ. ನಾನು ಮನೆಯವರೆಗೂ ಬರೋ ಹಂಗ್ ಮಾಡ್ಕೊಳಕ್ ಹೋಗ್ಬೇಡಿ.
ಅಕ್ಕ ಮನೆ ಮುಂದೆ ರೋಡಿಗಳೆಲ್ಲ ಬಂದು ಜಗಳ ಆಡ್ತಿದ್ದಾರೆ. ವೈಷ್ಣವಿ ಬಾಮ್ಮ ಇಲ್ಲಿ. ನೀನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ತಾ ಇರು, ನಾನು ಈಗಲೇ ಬರ್ತೀನಿ. ಹಾ ಸರಿ ಸರಿ. ಏನೋ ಹೇಳ್ತಾ ಇದ್ರಿ? ಇದಾ? ನಿಮ್ಗಲ್ಲ ಆ ಬಡ್ಡಿ ಮಗ ರಾಚಯ್ಯ ಬಡ್ಡಿ ಕೊಡದೆ ಸತಾಯಿಸ್ತಾ ಇದ್ದ, ಅದಕ್ಕೆ ಅವ್ರಿಗೆ ಒಂಚೂರು ಬಿಸಿ ಮುಟ್ಟಿಸ್ದೆ ಅಷ್ಟೇ. ನೀವು ಬಿಡಿ ಚೂರೋ ಪಾರೋ ಕಟ್ಕೊಂಡು ಹೋಗ್ತಾ ಇದ್ದೀರಿ. ನಾನು ದುಡ್ಡು ಅಂದ್ರೆ ದೇವ್ರನ್ನೂ ಬಿಡೋದಿಲ್ಲ. ನೀವು ಕೊಡ್ತೀರಲ್ಲ, ನಿಮ್ಗೆಲ್ಲ ಮಾಡಕ್ ಬೇರೆ ಕೆಲಸ ಇಲ್ವಾ? ಬೈದಿದ್ದು ಇವ್ರಿಗೆಲ್ಲ. ಹೋಗಿ ಹೋಗಿ ಹೇಳ್ರು. ಏನ್ ಮುಖ ನೋಡ್ತೀರಾ? ಹೊಡ್ರೆ 2,000 ರೂಪಾಯಿ ಕಡಿಮೆ ಇದೆ. ಏನ್ ಸರ್, ಅವಾಗಿಂದ ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀನಿ. ಮುಂದಿನ ತಿಂಗಳು ಸೇರಿಸಿ. ಅದನ್ನ ನೀವು ಡಿಸೈಡ್ ಮಾಡಬೇಡಿ, ನಾನು ಡಿಸೈಡ್ ಮಾಡ್ತೀನಿ. ಈ ತಿಂಗಳು 2,000 ಬೇಕು. ಮುಂದಿನ ತಿಂಗಳಿಗೆ ಅಸಲು ತೀರ್ಬೇಕಲ್ಲ. ಮುಂದಿನ ತಿಂಗಳೇ ಕೊಡಬೇಕು ಅಂತಂದ್ರೆ ಹೇಗಾಗತ್ತೆ? ಕೊಡ್ಬೇಕಾಗುತ್ತೆ, ನನಗೂ ವರ್ಕೌಟ್ ಆಗ್ಬೇಕಲ್ಲ. ನೋಡಿ, ನೀವು ದೇವಸ್ಥಾನದ ಹುಂಡಿನಾದ್ರೂ ಹೊಡಿರಿ, ಅಥವಾ ಮನೆಯಲ್ಲಿರೋ ಚಿನ್ನನೇ ಅಡ ಇಡಿ, ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ನನಗೆ ಮುಂದಿನ ತಿಂಗಳು ಅಸಲು ತೀರ್ಬೇಕು. ನಿಮಗೆ ಗೊತ್ತಲ್ಲ, ನಾನು ಮಾತಿಗೆ ತಪ್ಪೋನಲ್ಲ. ಸ್ವಲ್ಪ ಕಾಲಾವಕಾಶ ಕೊಡಿ ದಯವಿಟ್ಟು. ಅದೇಂಗ್ ಸಾಧ್ಯ? ನೋಡಿ, ಮುಂದಿನ ತಿಂಗಳು ನನಗೆ ಅಸಲು ಬೇಕು. ಇಲ್ಲಾಂದ್ರೆ ನಿಮ್ಮ ಮಾನ ಮರ್ಯಾದೆ ಎಲ್ಲ ಬೀದಿಲಿ ವಾಕಿಂಗ್ ಮಾಡ್ತಾ ಇರುತ್ತೆ, ಗೊತ್ತಾಯ್ತಾ? ಚಿಕ್ಕಪ್ಪಗ ಆ ಥರ ಎಲ್ಲ ಹೇಳ್ಬೇಡಿ, ಸಾಲ ತಾನೆ, ನಾವು ತೀರಿಸ್ತೀವಿ. ಸುಮ್ಮನಿರಮ್ಮ. ಇದೊಳ್ಳೆ ಕತೆ ಆಯ್ತಲ್ಲ. ನಿಮ್ ಚಿಕ್ಕಪ್ಪಂಗ್ ಕೇಳ್ದೆ ಏನ್ ನಿಮ್ಮ ಅಪ್ಪಂಗ್ ಕೇಳಕ್ಕಾಗತ್ತಾ? ತಲೆ ಸರಿ ಇರೋ ಇವರೇ ದುಡ್ಡು ಹೊಂದಸಕ್ಕೆ ಪರದಾಡ್ತಿದ್ದಾರೆ. ಇನ್ ನಿಮ್ಮಪ್ಪ ಹುಚ್ಚ. ನೋಡಿ, ನಮ್ಮಪ್ಪನ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮ್ಗಿಲ್ಲ. ಸಾಲ ತಾನೆ, ಅದನ್ನ ನಾನ್ ತೀರಿಸ್ತೀನಿ. ಮೊದಲು ಇಲ್ಲಿಂದ ಹೊರಡಿ. ಯಾವಾಗ? ನೋಡು, ಹುಡುಗಿ ನನ್ನ ಎದುರಿಗೆ ನಿಂತು ಮಾತಾಡ್ತಾ ಇದ್ರು ಸುಮ್ಮನೆ ಇದ್ದೀನಿ. ಡೆಡ್ ಲೈನ್ ಕೊಟ್ಟಿದ್ದೀನಿ, ಮೀರಿದ್ರೆ ನಾನು ಡೆಡ್ಲಿನೇ. ಡೈಲಾಗ್ ಚೆನ್ನಾಗಿತ್ತಲ್ಲೇನಾ? ಒಳ್ಳೆ ಸಿನಿಮಾ ತರ. ಚಿಕ್ಕಪ್ಪ ಬನ್ನಿ. ಹಿತ ಪುಟ್ಟ, ಮಕ್ಕಳು ಇಷ್ಟೊತ್ತವರೆಗೂ ಎದ್ದಿರಬಾರ್ದು. ಬಾ ಮಲ್ಕೊಳ್ಳುವಂತೆ. ಚಾರ್ಲಿ, ನೀನ್ ಬಂದ್ರೆ ಹಿತ ಮಲ್ಕೊಳ್ಳಲ್ಲ, ಇಲ್ಲೇ ಇರು. ಅದನ್ನ ಮರಿತೀನಾ? ಅಮ್ಮನ ಫೋಟೋ ರಿಪೇರಿ ಮಾಡಿಸೋದಕ್ಕೆ ಕೊಟ್ಟಿದೆ, ನಾಳೆ ಬರುತ್ತೆ. ಓಕೆ? ಲಾಲಿ ಲಾಲಿ ಜೋ
ಗೀತಾ ಮಲ್ಕೊಂಡ್ಲಾ? ಅವಳಮ್ಮ ಈಗಷ್ಟೇ ಲಾಲಿ ಹಾಡಕ್ಕೆ ಶುರು ಮಾಡಿದಾಳೆ. ಇನ್ನೊಂದು 10 ನಿಮಿಷ. ಶರತ್, ಸ್ಕೂಲಿಂದ ಫೋನ್ ಬಂದಿತ್ತು. ಮತ್ತೆ ಗೀತಾ ಏನಾದರೂ? ಕಂಪ್ಲೇಂಟ್. ಮ್ಯಾನೇಜ್ಮೆಂಟ್ ನಿನ್ನ ಹತ್ರನೇ ಮಾತಾಡ್ಬೇಕಂತೆ. ಅಲ್ಲಿ ಹೋಗಿ ಏನು ಹೇಳಬೇಕಮ್ಮ? ನನ್ನ ಮಗಳು ನನ್ನ ಮಾತೆ ಕೇಳ್ತಾ ಇಲ್ಲ ಅಂತ ಹೇಳಬೇಕಾ? ಎಷ್ಟೇ ವರ್ಷ ಕಳೆದ್ರೂ ಅಂಬಿಕಾ ಮತ್ತೆ ಬರೋಲ್ಲ. ಹೆತ್ತನ್ಗೆ ತಾಯಿ ಪ್ರೀತಿ ಬೇಕಾಗಿದೆ ಶರತ್. ನೀನ್ ಮನ್ಸ್ ಮಾಡಿದ್ರೆ ಅವಳಿಗೂ ಅಮ್ಮನ ಪ್ರೀತಿ ಸಿಗುತ್ತೆ. ನಿನಗೂ ಅಮ್ಮ ಪ್ಲೀಸ್, ನನಗೆ ನನ್ನ ಮಗಳಿಗೆ ಅಂಬಿಕಾ ಜಾಗದಲ್ಲಿ ಯಾರನ್ನೂ ನೋಡೋದಕ್ಕೆ ಇಷ್ಟ ಇಲ್ಲ. ಸೊ ಪ್ಲೀಸ್ ಮಾ, ಈ ಮಾತನ್ನ ಇಲ್ಲಿಗೆ ಬಿಟ್ಬಿಡಿ. ಕಾಂಪಿಟೇಷನಾ? ನನ್ನ ಜೊತೆನೆ? ಶರತ್ ಏನೋ ನಿನ್ನನ್ನು ಇಷ್ಟಪಟ್ಟ ಮದುವೆ ಆದ, ಆದರೆ ನಾನು ನಿನ್ನನ್ನು ಜೀವಂತವಾಗಿರೋದಕ್ಕೆ ಬಿಟ್ನಾ? ನನ್ನ ದಾರಿಗೆ ಯಾರೇ ಅಡ್ಡ ಬಂದ್ರೂ ನಾನು ಅವ್ರನ್ನ ಸುಮ್ಮನೆ ಬಿಡಲ್ಲ. ಅದು ನಿನ್ನ ಮಗಳಾದ್ರೂ ಅಷ್ಟೇ, ಅವಳನ್ನು ಸುಮ್ಮನೆ ಬಿಡಲ್ಲ. ಇವತ್ತು ನಾನು ನನ್ನದು ಅಂತ ಏನಿದೆಯೋ ನಾನು ಅದನ್ನ ಪಡ್ಕೊಂಡೇ ಪಡ್ಕೋತೀನಿ. ನಿನ್ನ ನೆನಪುಗಳನ್ನ ಸುಟ್ಟು ಹಾಕ್ತೀನಿ. ಹಿತಾ, ಬೋರ್ಡ್ ಮೇಲಿರೋದೇನು ನೀನು ಬರಿತಾ ಇರೋದೇನು? ಓ ಮೈ ಗಾಡ್, ದಿಸ್ ಇಸ್ ವೆರಿ ಸೀರಿಯಸ್. ಅಪ್ಪನೇ ಅಮ್ಮನ್ನ ಸಾಯಿಸಿದ್ದು. ಮತ್ತೆ ಅದೇ ಕನ್ಸ? 1 ವರ್ಷದಿಂದ ಇದೇ ಆಯ್ತು. ಕನ್ಸ್ ಬೀಳೋದು, ಆಮೇಲೆ ಹೋಗಿ ಕಲ್ಯಾಣ ಹತ್ರ ಕೂರೋದು, ಕರೆಕ್ಟಾ? ನೀನು ನಿದ್ದೆ ಮಾಡಲ್ಲ, ನಮಗೂ ನಿದ್ದೆ ಮಾಡಕ್ ಬಿಡಲ್ಲ ಅಲ್ವಾ? ಆದ್ರೂ ಅದೇ ಕನ್ಸು ನಂಗೇನೆ ಯಾಕೆ ಬೀಳುತ್ತೆ? ನಂಗೆ ಅರ್ಥನೇ ಆಗ್ತಿಲ್ಲ. ಇದು ಕುತ್ರ ಕಲ್ಯಾಣಲ್ಲಿರೋ ಆಮೇಲೆ ಕೇಳು. ನೀನ್ ಬೇರೆ. ನನ್ ಮಾತು ಎಲ್ಲಿ ಕೇಳ್ತೀಯ? ನಿಜ ಕಣೆ, ಅಲ್ಗೆ ಹೋದ್ರೆ ನಿನ್ಗೆ ಉತ್ತರ ಸಿಗುತ್ತೆ. ಸರಿ, ಬಾ ಹೋಗೋಣ.
ಅದೇನು ಉತ್ತರ ಸಿಗುತ್ತೋ ನೋಡೇ ಬಿಡೋಣ. ಇಷ್ಟೊತ್ರ ಎಲ್ಲೋಗ್ತೆ ಅಕ್ಕ? ನಾನು ಬರ್ತೀನಿ. ಬೇಡ ಗಂಡ್ಸೆ, ನಿನಗೆ ನಾಳೆ ಸ್ಕೂಲ್ ಇದೆ. ಆಮೇಲೆ ಚಿಕ್ಕಮ್ಮಂಗೆ ಗೊತ್ತಾರೆ ನನಗೆ ಬೈತಾರೆ. ನೀನು ಮಲ್ಕೋ. ಯಾಕಂದ ನನ್ನ ತಪ್ಪು ತಿಳ್ಕೊಂಡಿದ್ಯಾ? ಯಾಕೆ ತಪ್ಪು ತಿಳ್ಕೊಂಡಿದ್ಯಾ ಕಂದ? ಅವಳು ನಿನಗೆ ಅಮ್ಮ, ಅದ್ರ ನನಗವಳು ಜೀವ ಕಣೋ. ಅಂತೋಳ ನಾನು ಕೊಲೆ ಮಾಡ್ತೀರಾ? ನಿನಗಿದ್ದು ನನಗೆ ಹೇಗೆ ಅರ್ಥ ಮಾಡಿಸ್ಬೇಕಂತ ಗೊತ್ತಾಗ್ತಾ ಇಲ್ಲ ಕಂದ. ಮಣಿ, ನಿನ್ ಮಾತ್ ಕೇಳ್ಕೊಂಡು ಇಲ್ಲಿಗೆ ಬಂದಿದ್ದು ನಂಗೆ ಹುಚ್ಚತನ ಅನ್ಸ್ತಿದೆ. ಕೇಳೋದೆಲ್ಲ ಆಗುತ್ತೆ ಅನ್ನೋ ತರ ಇದ್ದಿದ್ರೆ ಪ್ರಪಂಚದಲ್ಲಿ ಯಾರಿಗೂ ಕಷ್ಟ ಅನ್ನೋದೇ ಇರ್ತಿರ್ಲಿಲ್ಲ. ಹೌದೌದು. ಕಲ್ಯಾಣಿಲಿ ಆಮೆ ಇದೆಯಂತೆ, ಮೇಲ್ ಬಂದ್ ಮುಖ ತೋರ್ಸಿದ್ರೆ ಅನ್ಕೊಂಡಿದ್ದೆಲ್ಲ ಆಗುತ್ತಂತೆ. ಆದ್ರೂ ಒಂದ್ಸಲ ಕೇಳ್ಕೊಂಡು ನೋಡು. ಸುಮ್ನಿರೆ, ಅಪ್ಪ ಕೂಡ ಈ ಕೌಡೆ ಕೊಟ್ಟು ಕೇಳು ಕೇಳು ಅಂತಾರೆ. ಅದೇನೋ 3 ಸಮ 3 ಬೆಸ ಬಿದ್ರೆ ಒಪ್ಕೊಂಡಂಗಂತೆ. ಹೌದಾ? ಹಾಗಿದ್ರೆ ಕೇಳು. ಯಾವಾಗ್ಲೂ ಬೇಡ ಅಂತಾನೆ ಹೇಳುತ್ತೆ. ಕೇಳೆ, ಕೇಳು ಕೇಳು. ಆಯ್ತಾಯ್ತಾಯ್ತು. ನೋಡ್ದ್ಯಾ ಬೇಡ ಅಂತಾನೆ ಹೇಳೋದು. ಹಾಗಿದ್ರೆ ಆಮೇಲೆ ಕೇಳು. ನಾನು ಅವಳನ್ನೇ ನಂಬಲ್ಲ, ಇನ್ ಇದನ್ನ ನಂಬ್ತೀನ? ಆಮೇನೋ ನೀನು. ಅಯ್ಯೋ, ಒಂದ್ಸಲ ಈ ದೇವಸ್ಥಾನದ ಮೇಲೆ ಯಾರೋ ಆಕ್ರಮಣ ಮಾಡಕ್ ಬಂದಾಗ ಈ ಆಮೆನೆ ಬೆಟ್ಟದಷ್ಟು ಎತ್ತರಕ್ಕೆ ಬೆಳೆದು ಅವ್ರನ್ನ ತಡೆದಿತ್ತಂತೆ. ಅಷ್ಟು ಶಕ್ತಿಶಾಲಿ ಆಮೆ ಅಂತೆ. ಈ ಕಲ್ಯಾಣಿ ಹತ್ರ ಬಂದು ಏನಾದ್ರೂ ಬೇಡ್ಕೋತಾರಲ್ಲ, ಆಗ ಈ ಆಮೆ ಏನಾದ್ರೂ ಮೇಲ್ಗಡೆ ಬಂದು ದರ್ಶನ ಕೊಟ್ರೆ ಅವ್ರು ಅನ್ಕೊಂಡಿದ್ದೆಲ್ಲ ಆಗುತ್ತಂತೆ. ನೀನು ಕೇಳು ಕೇಳು. ಕೇಳು. ಇವಾಗೇನು? ನಾನ್ ಕೈ ಮುಗ್ದು ನನ್ ಸಿಟಿಗೆ ಹೋಗ್ಬೇಕು, ದುಡಿಬೇಕು, ನಮ್ಮ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ನಮ್ಮ ಅಕ್ಕ ನಂಗೆ ಸಿಗ್ಲೇಬೇಕು, ಹೀಗೆಲ್ಲ ಕೇಳ್ಕೊಂಬಿಟ್ರೆ ಅನ್ಕೊಂಡಿದ್ದು ಆಗ್ಬಿಡುತ್ತಾ? ನೋಡ್ದ್ಯಾ, ಇದೆಲ್ಲ ಏನು ಇಲ್ಲ, ಬಾ ಸುಮ್ನೆ. ಮಾಳವಿಕಾ, ಎಲ್ಲಿ ಹೋಗ್ತಿದ್ಯಾ? ಹೋಗಿ ಬನ್ನಿ. ಅಮ್ಮ, ಅಪ್ಪಣೆ ಆಯ್ತು, ಬಂದಿದ್ದೀನಿ. ಸಮಯ ಬಂದಿದೆ. ನಾಳೆ ಮುಖ್ಯವಾದ ದಿನ.
ಅಂಬಿಕಾ ತಿಥಿ ಮುಗಿದ್ರೆ ಇಷ್ಟು ವರ್ಷದಿಂದ ಕಾಯ್ತಾ ಇದ್ದ ಶಕ್ತಿ ನಮಗ್ ಸಿಗತ್ತೆ. ಮೈ ಮರಿಬೇಡ, ನಾಳೆ ತಿಥಿ ಆಗ್ಲೇಬೇಕು. ಪಿಂಡ ವಿಸರ್ಜನೆ ಆಗಿ ಆತ್ಮಕ್ಕೆ ಮೋಕ್ಷ ಸಿಕ್ಕಿದ್ರೆ ಮಾತ್ರ ನಮಗೆ ಬೇಕಾದ ಶಕ್ತಿ ಸಿಗೋದು. ತಿಥಿ ಅರ್ಧಕ್ಕೆ ನಿಂತ್ರೆ ಇಷ್ಟು ವರ್ಷದ ಸಿದ್ಧಿಗಳು ನೀರಲ್ಲಿ ಹೋಮ ಮಾಡಿದಾಗತ್ತೆ. ಆತ್ಮ ಬಿಡುಗಡೆ ಆದ್ರೆ ಇನ್ನೂ 1 ವರ್ಷ ಕಾಯ್ಬೇಕು. ತಿಥಿ ಯಾವುದೇ ಕಾರಣಕ್ಕೂ ಅಪೂರ್ಣ ಆಗಲ್ಲ ಅಮ್ಮ. ನಾಳೆ ತಿಥಿ ಆಗೇ ಆಗತ್ತೆ. ನಾವು ಅಂದ್ಕೊಂಡಿದ್ದನ್ನ ಸಾಧಿಸ್ತೀವಿ.